ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮಾತಂಗ ಫೌಂಡೇಶನ್ ಬೆಂಗಳೂರು ಮಾದಿಗ ಸಮುದಾಯದ ವಿಶೇಷ ಸಾಧಕರಿಗೆ ಸನ್ಮಾನ ಹಾಗೂ ರಾಜಕೀಯ ಜಾಗೃತಿ ಸಭೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಸನ್ಮಾನ್ಯ ಲೋಕೇಶ್ ಅವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಸನ್ಮಾನಿತರು ವಿಶೇಷವಾದ ಬೇರೆ ಬೇರೆ ರಂಗಗಳಲ್ಲಿ ತಮ್ಮನ್ನೇ ಗುರುತಿಸಿಕೊಂಡು ತಮ್ಮ ವೈಶಿಷ್ಟ್ಯವನ್ನು ತೋರಿಸಿ ಸಮಾಜದಲ್ಲಿ ಗುರುತನ್ನು ಪಡೆದಿರುವಂಥ ಎಲ್ಲ ಮುಖಂಡರೆ, ಒಬ್ಬರಿಬ್ಬರು ಎಲ್ಲ ಹೆಸರು ಹೇಳೋಕ್ಕಾಗಲ್ಲ, ಸುಮಾರು 10 ಜನ ನಾನು ನೋಡಿದೆ. ತುಂಬ ಸಂತೋಷ ಆಗಿದೆ. ನಮ್ಮಲ್ಲಿ ಇಂಥ ಮಕ್ಕಳು ಇದ್ದಾರಲ್ಲ ಪ್ರತಿಭಾವಂತರು ಅಂದರೆ ವಿಶೇಷವಾದ ನನಗೆ ತುಂಬ ಸಂತೋಷ ಆಗಿದೆ. ಇವರನ್ನು ಗುರುತಿಸಿ ಇವತ್ತು ಲೋಕೇಶ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ವೇದಿಕೆ ಮೇಲೆ ಎಲ್ಲ ನನ್ನ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋದರ ಜೊತೆಗೆ ಲೋಕೇಶ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ಮಾಡಿದಿರಿ. ಭಗವಂತ ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೀರ್ಘಕಾಲ ಸಮಾಜ ಸೇವೆಯನ್ನು ಮತ್ತು ವಿಶೇಷವಾಗಿ ಇಂಥ ಬಡ ಮಕ್ಕಳನ್ನ ಗುರುತಿಸಿ ಕೆಲಸ ಮಾಡುವಂಥದ್ದು ಮತ್ತು ವಿಶೇಷವಾದ ಪ್ರತಿಭಾವಂತನ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ವಿಶೇಷವಾದ ಕೆಲಸವನ್ನು ಮಾಡಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಅವರಿಗೆ ಹೃದಯಪೂರ್ವಕವಾಗಿ 100 ವರ್ಷ ಬದುಕಿ ಸಮಾಜದ ಸೇವೆಯನ್ನು ಮಾಡಲಿ ಅಂತ ಕೂಡ ನಾನು ಅವ್ರನ್ನ ಹಾರೈಸ್ತೇನೆ. ಇದರಲ್ಲಿ ಎಲ್ಲ ಮುಖ್ಯಸ್ಥರು ಎಲ್ಲ ಇದ್ದೀರಿ. ರಾಜಪ್ಪನವರಿದ್ದಾರೆ, ಮುನಿಯಪ್ಪನವರಿದ್ದಾರೆ, ಭಾಸ್ಕರ್ ಅವರಿದ್ದಾರೆ, ನಾರಾಯಣ ಸ್ವಾಮಿ ಇದ್ದಾರೆ, ಇನ್ನು ಶಿವಶರಣವರು ಆ ಕಡೆ, ಭೀಮಾಶಂಕರ್, ಶಿವಕುಮಾರ್, ಓ ನಾಗರಾಜ್, ಡಾಕ್ಟರ್ ದಯಾನಂದ, ರಾಜಪ್ಪ ಹೇಳಿದೆ, ರಾಜಪ್ಪ ಮತ್ತು ಎಲ್ಲ ಹಿರಿಯರು ಭಾಳಷ್ಟು ಜನ ಎಲ್ಲ ವಿಶೇಷವಾಗಿ ಸೇರಿದ್ದೀವಿ. ನಮ್ಮ ಮಕ್ಕಳು ಇಷ್ಟು ಪ್ರತಿಭಾವಂತರಿದ್ದಾರೆ ಅಂದರೆ ನನಗೆ ತುಂಬ ಆನಂದ ಆಗಿದೆ. ನಾನು ಯಾವಾಗ ಅದಕ್ಕೆ ಲೋಕೇಶ್ ಅವರಿಗೆ ಈ ವಿಷಯಗಳಲ್ಲಿ ಪ್ರತಿಭಾವಂತರನ್ನ ಎಲ್ಲ ರಂಗದಲ್ಲಿ ಗುರುತಿಸೋದು ಅಂತೇಳಿ ನಾನು ಅವ್ರಿಗೆ ಸಲಹೆ ಕೊಡ್ತಾ ಇರ್ತೀನಿ. ಯಾಕಂದರೆ ಇವತ್ತು ಅದರ ಇತಿಹಾಸ ಸ್ವಲ್ಪ ಕೇಳಬೇಕಾಯಿತು. ಯಾವುದು ಕೊರಟಗೆರೆ ರಾಜರು, ಕುರಂಗ ರಾಜರು, ಯಾರು ಹೇಳ್ತೇನೆ, ಆ ರಿಸರ್ಚ್ ಮಾಡಿರೋರ ಇತಿಹಾಸ ಏನು, ಯಾವ ಇಸ್ವಿ, ಯಾಗ ರಾಜ್ಯಭಾರ ಮಾಡಿದರು, ಯಾವ ರೀತಿ ಅವರ ನಡೆತ್ತು ಅನ್ನೋದನ್ನು ನಾವು ತಿಳ್ಕೊಬೇಕಾಯ್ತು. ಪುಸ್ತಕನ ಓದಲಿಲ್ಲ, ಬಟ್ ಅದೊಂದು ಇವರೇ ಅದನ್ನು ಹೆಚ್ಚಿಗೆ ಪರಿಚಯ ಮಾಡಿದ್ದು ನಾಡಿಗೆ. ನಾವು 2-3 ಮೀಟಿಂಗಲ್ಲಿ ಕುರಂಗ ರಾಜರು ನಮ್ಮಲ್ಲಿ ಒಬ್ಬ ರಾಜರಿದ್ದಾರೆ ಅನ್ನೋದನ್ನು ಎತ್ತಿ ತೋರಿಸಿದರು ಇಡೀ ದೇಶಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಇದು ಅವಶ್ಯಕತೆ ಇದೆ. ಯಾಕಂದರೆ ನಮ್ಮನ್ನು ಬಹಳ ಕಡೆಗಾಣಿಸಿ ನೋಡ್ತಾ ಇದ್ದಾರೆ. ನಾವು ಹಿಂದಿನ ಇತಿಹಾಸಕ್ಕೆ ಹೋದಾಗ ಯಾವುದೇ ಸಮಾಜಕ್ಕಿಂತ ಕಡಿಮೆ ಇಲ್ಲ ನಾವು. ನೀವು ನೋಡಿ, ನಾವು ಇವತ್ತು ಆದಿಜಾಂಬವ ಮತಸ್ಥರು ಅಂತ ಹೇಳ್ತೀವಿ. ಸಂತ ರವಿದಾಸರ ಇತಿಹಾಸ ನೋಡಿದಾಗ ಎಷ್ಟೊಂದು ನಮ್ಮಲ್ಲಿ ತಪಸ್ವಿಗಳಿದ್ರು ಅಂತ. ಮಾತಂಗ ಮುನಿ, ಮಾತಂಗೇಶ್ವರಿ, ಇವೆಲ್ಲವನ್ನು ನೋಡಿದೆ ನಮಗೆ ರವಿದಾಸ್ ಅವರು, ಜೊತೆಗೆ ಹರಳಯ್ಯನವರು, ಮಾದಾರ ಚೆನ್ನಯ್ಯನವರು, ಇವೆಲ್ಲ ಇತಿಹಾಸವನ್ನು ಮೊನ್ನೆ ಬಹಳ ಚೆನ್ನಾಗಿ ಇನ್ನೊಂದು ಕೂಡ ಅಂಥದ್ದು ಸೆಮಿನಾರ್ನ ಮಾಡಬೇಕಾಗ್ತದೆ. ಇದರಲ್ಲಿ ಮತ್ತು ಬರಹಗಾರರು, ಕವಿಗಳು, ದಕ್ಷಿಣ ಭಾರತದ ಕವಿಗಳನ್ನೆಲ್ಲ ಕರೆಸಿದ್ವಿ. ಇನ್ನೊಂದು ಸಾರಿ ಕೆಲಸ ಮಾಡಬೇಕಾಗ್ತದೆ. ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಆಗಲಿ, ಇತಿಹಾಸದಲ್ಲಿ ತ್ಯಾಗ ಬಲಿದಾನಗಳಲ್ಲಿ ಆಗಲಿ, ತಪಸ್ಸಿನಲ್ಲಾಗಲಿ, ಆ ದಿನದ ಕಾಲದಲ್ಲಿ ಶತಮಾನಗಳಿಂದ ವಿದ್ಯೆಯಲ್ಲಾಗಲಿ ಯಾವುದರಲ್ಲಿ ಕೂಡ ಈ ಜಾಂಬವ ಕುಲಸ್ಥರು ಕಡಿಮೆ ಇಲ್ಲ ಅನ್ನೋದಕ್ಕೆ ಸಾಕ್ಷ್ಯಭೂತಿಗಳಿವೆ ಅನ್ನೋದನ್ನು ಕಲಿತು ಕಾಲಘಟ್ಟದಲ್ಲಿ ಎಲ್ಲಿಗೆ ಬಂದಿದ್ದೀವಿ ಅಂದರೆ, ಇವರು ಕಡೆಯ ನಿಕೃಷ್ಟ ಜಾತಿ, ಇವರು ಏನು ಕೆಲಸಕ್ಕೆ ಬರೋರೆಲ್ಲ, ಕೊಟ್ಟರೆ ತಗೊತಾರೆ, ಅಲ್ದರೆ ಸುಮ್ಮನೆ ಇರ್ತಾರೆ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಇದು ನೋವಿನ ಸಂಗತಿ, ನೋವಿನಿಂದ ಹೇಳ್ತಾ ಇದ್ದೀನಿ. ಇದನ್ನು ಒಳಗಡೆನೇ ಹೇಳಿದೆ ಕ್ಯಾಬಿನೆಟಲ್ಲಿ. ನೋವು ಕಣ್ಣೀರು ಬರ್ತವೆ, ಅದನ್ನು ತಿಳ್ಕೊಂಡ್ರೆ ಅಲ್ಲಿ ನಡೆದಂಥ ಆಘಾತ, ಅಲ್ಲಿ ನಡೆದಂಥ ನೋವು, ಆ ಕಷ್ಟವನ್ನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗಲ್ಲ. ಹಾಗಂದಾಗ ಯಾರು ಇದನ್ನು ಸರಿ ಮಾಡೋರು, ಯಾಕೆ ಇದಕ್ಕೊಂದು ರಿಸರ್ಚ್ ಮಾಡೋದು, ಯಾಕೆ ಹೀಗಾಯ್ತು? ಅಂಥ ಒಂದು ಸಂತರಿದ್ದಂಥ ಶತಮಾನಗಳಿಂದ ಯುಗಗಳಲ್ಲಿ
ಆತ ಶ್ರೇಷ್ಠವಾದ ಸಂತರಿದ್ದರು, ವಿದ್ಯಾವಂತರಿದ್ದರು, ಸಂಗೀತಕ್ಕೆ ಪಿತಾಮಹರಿದ್ದರು. ಅಂತಹ ಇದ್ದಂಥ ಈ ಸಮುದಾಯ ಈ ಪರಿಸ್ಥಿತಿಗೆ ಬರೋಕ್ಕೆ ಕಾರಣವೇನು, ಮತ್ತೆ ಸರಿ ಮಾಡೋಕ್ಕೆ ಏನು ಮಾಡಬೇಕು ಅನ್ನೋ ವಿಷಯಗಳ ಬಗ್ಗೆ ಸರಿಯಾಗಿ ಸರ್ಕಾರಕ್ಕೆ, ನಮ್ಮ ಗಮನಕ್ಕೆ ಒಂದು ಚಿಂತನೆ ಮಾಡೋದಕ್ಕೆ ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ನಾನು ಕನ್ಫ್ಯೂಷನ್ ಇದ್ದೀನಿ, ನಾನು ಕವಲುದಾರಿಯಲ್ಲಿದ್ದೀನಿ. ಹೇಗೆ ಸರಿ ಮಾಡಬೇಕು, ಏನು ಮಾಡಬೇಕು, ಕಾರಣ ಏನು, ಮುಂದೆ ಏನು ಮಾಡಬೇಕು? ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇವತ್ತೇನು ನಡೀತಾವೆ ಇದಕ್ಕೆ ಮೂಲನ ಭಾರತ ಸರ್ಕಾರದಲ್ಲಿ ನಾನು ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಸುದೀರ್ಘವಾಗಿ ನಾನಿದ್ದ 30 ವರ್ಷದಲ್ಲಿ ಕೂಡ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟಲ್ಲೇ ನಾನು ಕನ್ವೀನರ್ ಇದ್ದೆ, ಬೇರೆ ಯಾವ ಇಲಾಖೆಗೂ ಹೋಗಲಿಲ್ಲ. ಇದನ್ನು ಏನಾದರೂ ಮಾಡಿ ಸರಿ ಮಾಡಬೇಕಂತ ಸುಮಾರು 48 ಶಾಲೆಗಳು ಹೆಣ್ಣು ಮಕ್ಕಳಿಗೆ ಭಾರತ ಸರ್ಕಾರ ತೆಗೆಯೋದಕ್ಕೆ ನಾನು ಕಾರಣಭೂತನಾದೆ. ಬಿಲೋ 3% ಇದ್ದಾರೆ ಉತ್ತರ ಭಾರತದಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತು ಈ ಕಡೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಬಿಲೋ 3%. 1991, 92, 93 ಆಗ ಕಸ್ತೂರ್ಬಾ ಅವರ ಹೆಸರಿನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಶುರು ಮಾಡಿದಾಗ ಭಾರತ ಸರ್ಕಾರ ಒಂದು ಸಂದೇಶವನ್ನು, ಸುತ್ತೋಲೆಯನ್ನು ಕಳಿಸಿ ಇಡೀ ಭಾರತ ದೇಶದಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿ ಈ ಮಕ್ಕಳಿಗೆ, ಯಾಕಂದರೆ ಮಕ್ಕಳು ಕೂಲಿಗೆ ಹೋಗಿಬಿಡ್ತಾರೆ, ತಾಯಿ ತಂದೆ ಕೂಲಿಗೆ ಹೋಗಿ ಈ ಮಕ್ಕಳನ್ನೆಲ್ಲ ಅಲ್ಲಿ ಮತ್ತಿನ್ನೊಬ್ಬ ಚಿಕ್ಕ ಮಕ್ಕಳು ನೋಡ್ಕೊಳಕ್ಕೆ ಇಟ್ಬಿಡ್ತಾರೆ, ಶಾಲೆಗೆ ಕಳಿಸಲ್ಲ. ಹಸು ಕರು ಚಿಕ್ಕದೇ ಅದನ್ನು ನೋಡ್ಕೊಳ್ಳೋಕೆ ಇಟ್ಬಿಡ್ತಾರೆ, ಶಾಲೆಗೆ ಕಳಿಸಲ್ಲ. ಅವ್ರಿಗೆ ಊಟ ವಸತಿ ಸರಿಯಾಗಿರಲ್ಲ, ಬಟ್ಟೆ ಇರಲಿಲ್ಲ. ಬದಲಾಗಿದೆ 30 ವರ್ಷದಲ್ಲಿ. ಅದಕ್ಕೆ ಆವತ್ತಿನ ಕಾಲದಲ್ಲಿ ನಮಗನ್ಸಿದ್ದು, ಇವ್ರನ್ನ ತಾಯಿ ತಂದೆ ಹತ್ರ ಬಿಟ್ಟರೆ ಇವರು ವಿದ್ಯಾಭ್ಯಾಸ ಮಾಡಿಸಲ್ಲ, ಇವರೆಲ್ಲ ಮಕ್ಕಳನ್ನ ಕಾವಲಿರೋಕೆ ನೋಡ್ಕೊತಾರೆ, ಅಲ್ದರೆ ದನ ಕರಿದ್ರೆ ಬೇಯಿಸ್ಕೊಂಬನ್ನಿ ಅಂತಾರೆ ಅಂತೇಳಿ ಆ ದಿನ ಯೋಚನೆ ಮಾಡಿ ರೆಸಿಡೆನ್ಷಿಯಲ್ ಸ್ಕೂಲ್ಸನ್ನು ತರುವಂಥ ಕಾರ್ಯಕಲ್ಪವನ್ನು ಆಗ 30 ವರ್ಷದಿಂದ ಶುರು ಮಾಡಿದ್ವಿ. ಈಗ ಇಡೀ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ಸು ನಡೆಯುವಂಥದ್ದಾಗಿದೆ. ಜೊತೆಗೆ ಆಂಜನೇಯರವರು ಮಂತ್ರಿ ಆಗಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ ಹೇಳಿ ಹೋಬಳಿಗೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡಬೇಕಂತ ಸಲಹೆ ಮಾಡಿದೆ. ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಇವತ್ತಿದೆ. ಇದೊಂದೇ ನಮ್ಗೆ ಆಧಾರ, ಇನ್ನೇನು ಮಾಡೋಕ್ಕಾಗಲ್ಲ. ಬುದ್ಧಿ ಕೊಟ್ಟರೆ ಹೆಂಗೋ ಬದುಕಂತಾರೆ. ಬುದ್ಧಿನೇ ಇಲ್ದಿರಿದ್ರೆ, ಬುದ್ಧಿಯಲ್ಲಿ ಇನ್ನು ಮೇಲೆ ಬುದ್ಧಿ ಒಂದೇ ಅಲ್ಲ, ಶ್ರೇಷ್ಠತೆ, ಗುಣಮಟ್ಟತೆ, ಕಾಂಪಿಟೇಷನ್ನಲ್ಲಿ ಮುಂದೆ ಬರುವಂಥದ್ದು. ಯಾವುದೇ ಕಾಂಪಿಟೇಷನ್ನಲ್ಲಿ ನಮ್ಮ ಹುಡುಗರು ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ತಯಾರಾಗುವಂಥ ವಿದ್ಯಾಭ್ಯಾಸವನ್ನು ಕೊಡಬೇಕು. ದಟ್ಸ್ ಕಾಲ್ಡ್ ಪ್ಲೇಸ್ಮೆಂಟ್. ಅವನು ವಿದ್ಯಾಭ್ಯಾಸ ಮಾಡಿ PUC ಆಗೋ ಒಳಗಡೆ PUCಯಿಂದ ಆಸೆ ಬಂದರೆ ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅವ್ರಿಗೆ ಪ್ಲೇಸ್ಮೆಂಟ್ ಆಗಬೇಕು. ಇಂಜಿನಿಯರ್ ಆಗ್ತೀಯಾ, ಡಾಕ್ಟ್ರ್ ಆಗ್ತೀಯಾ, ಟೀಚರ್ ಆಗ್ತೀಯಾ, ಸೈಂಟಿಸ್ಟ್ ಆಗ್ತೀಯಾ, ಇಂಡಸ್ಟ್ರಿಯಲಿಸ್ಟಿಗೆ ಯಾವುದಾಗ್ತೀಯೋ ಒಟ್ಟಿನಲ್ಲಿ ಪ್ಲೇಸ್ಮೆಂಟ್ ಆಗಬೇಕು. ಇಂಥ ವೈಜ್ಞಾನಿಕವಾದಂಥ ಟ್ರೈನಿಂಗನ್ನು ಕೊಡೋದ್ರ ಮುಖಾಂತರ ನಮಗದೇ ಬದುಕು. ಜೀವನಕ್ಕೆ ಭೂಮಿ ಇಲ್ಲ, ಭೂಮಿಯೆಲ್ಲ ಕಳ್ಕೊಂಬಿಟ್ಟಿದ್ದೀವಿ. ಇನ್ನು ವಿದ್ಯೆ ಒಂದೇ ಆಧಾರ. ಆ ವಿದ್ಯೆಯಿಂದ ನಾವು ಬದುಕಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೋವು, ನಲಿವು ಇವೆಲ್ಲವನ್ನು ನೋಡಿ ಅವ್ರು ಅದಕ್ಕೆ ಹೇಳಿದ್ರು, ಓದ್ಕೊಳ್ರಿ, ಓದ್ಕೊಂಡು ಆಮೇಲಿನಿಂದ ಹೋರಾಟ ಮಾಡಿರಿ ಅಂತ. ಓದ್ಕೊಳ್ಬೇಕು ಅನ್ನೋದಕ್ಕೆ ಇದಕ್ಕೆ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ದೇಶದಲ್ಲಿ ನಮಗೆ ತುಂಬ ಸಂತೋಷ ಅಂದರೆ, ಸ್ವಯಂ ನಮ್ಮ ಮಕ್ಕಳು ಈ ರೀತಿ ಒಂದು ಪ್ರತಿಭಾವಂತರಾಗಿದೆ ಎಲ್ಲ ರಂಗದಲ್ಲಿ ಅಂದಾಗ ನನಗೆ ಭಾಳ ಆನಂದ ಆಗಿದೆ. ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಲೋಕೇಶ್ ಅಣ್ಣಗೆ, ನಾವೊಂದು ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ಜುಲೈಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ಮಾದಾರ ಮಹಾಸಭಾದ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ರಾಜ್ಯದ ಉದ್ದಗಲಕ್ಕೂಟ ಪ್ರತಿಭಾವಂತರು 1,000 ಜನ ಆಗಲಿ, 1,000 ಜನ ಆಗಲಿ, ಅವರೆಲ್ಲನ್ನು ಗುರುತಿಸಿ ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ ಅನ್ನೋ ಮಾತನ್ನು ಹೇಳುವಂಥದ್ದನ್ನು ಮಾಡಬೇಕು. ಅದರ ಮುಖಾಂತರ ಯಾರ ಮಕ್ಕಳು ಕೂಲಿ ಮಾಡ್ತಿದ್ದಾರೆ, ಅವ್ರಿಗೆ ಜೀವನಕ್ಕೆ ಕಷ್ಟ ಆಗ್ತದೆ, ಅಥವಾ ಅವರ ಬದುಕು ಫೀಸು 1,50,000 ಕಟ್ಟೋಕ್ಕಾಗಲ್ಲ ಅಂತ ಮಕ್ಕಳಿದ್ದರೆ, ಪ್ರತಿಭಾವಂತರಿದ್ದರೆ ಅವ್ರಿಗೆ ಎಲಿಜಿಬಿಲಿಟಿ ಬಂದು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ 2-3 ಕೇಸ್ ಅಟೆಂಡ್ ಮಾಡಿದ್ದೀವಿ. ಅಂಥವು ಇವತ್ತಿನಿಂದ ಹೇಳ್ತಾ ಇದ್ದೀನಿ, ಯಾರೇ ಆಗಲಿ ಅಂಥ ಬಡ ಮಕ್ಕಳು, ಅನುಕೂಲ ಇಲ್ಲದವ್ರ ಮಕ್ಕಳಿಗೆ ನಾವು ಫೀಸ್ ಕಟ್ಟಿ ಅವ್ರದ್ದು ಏನು ಎಜುಕೇಷನ್ ಇದೆ ಕಂಪ್ಲೀಟ್ ಮಾಡೋದು ಕೂಡ ಮಾದಾರ ಮಹಾಸಭಾ ಬದ್ಧವಾಗಿರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರ ಮೂಲ ಉದ್ದೇಶ, ನೀವೇನು ಮೆಂಬರ್ಶಿಪ್ ಆಗ್ತೀರಿ ಆ ಹಣ ಎಲ್ಲ ಕೂಡ ಡಿಪಾಸಿಟ್ ಇರ್ತದೆ. ಹಣದಲ್ಲಿ ಬಂದಂಥ ಬಡ್ಡಿಯಲ್ಲಿ ಅಥವಾ ಕೆಲವು ನಮ್ಮಲ್ಲಿ ಅನುಕೂಲಸ್ಥರು ಕೊಡುವಂಥ ಹಣವನ್ನೆಲ್ಲ ಸೇಕರಿಸಿ
ಯಾವುದೇ ಬೀದರ್ನಿಂದ ಚಾಮರಾಜನಗರದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಒಂದು ಮೆರಿಟ್ ಮಗ ಬಂದಿದ್ದಾನೆ, ಆ ಮಕ್ಕಳು ಬಂದಿದ್ದಾರೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅವರನ್ನು ಕೈ ಹಿಡಿದು ಅವ್ರ ಮುಂದೆ ಕಂಪ್ಲೀಟ್ ಮಾಡಿಸಿ ಅವರ ಒಂದು ಪ್ರಯೋಜನವನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಯೋಚನೆಗಳನ್ನು ಮಾದಾರ ಸಭಾದ ಮುಖ್ಯವಾಗಿರುವಂಥದ್ದು ಮತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಸಂಘಗಳನ್ನು ಕಟ್ಟಿ ಮೆಂಬರ್ಶಿಪ್ಪನ್ನು ಮಾಡಿಕೊಂಡು ನಾವು ಮುಂದೆ ಸಾಗಬೇಕು. ಪಕ್ಷಾತೀತವಾಗಿ ಒಗ್ಗಟ್ಟಾಗಿರಬೇಕು. ವೀರಶೈವ ಲಿಂಗಾಯತರದ್ದು ಮಹಾಸಭಾ ಇದೆ, ಅಲ್ಲಿ ಪಕ್ಷ ಇಲ್ಲ. ಒಕ್ಕಲಿಗರದ್ದು ಮಹಾಸಭಾ ಇದೆ, ಅಲ್ಲಿ ಪಕ್ಷ ಇಲ್ಲ. ಕುರುಬರ ಸಂಘ ಇದೆ, ಅಲ್ಲಿ ಪಕ್ಷ ಇಲ್ಲ. ಬಲಿಜಿಗರ ಸಂಘ ಇದೆ, ಅಲ್ಲಿ ಪಕ್ಷ ಇಲ್ಲ. ಈಳುವರ ಸಂಘ ಇದೆ, ಅಲ್ಲಿ ಪಕ್ಷ ಇಲ್ಲ. ಪಕ್ಷ ರಾಜಕೀಯಕ್ಕೆ ಮಾತ್ರ ಇರಬೇಕು. ಸಮಾಜ ಕಟ್ಟೋದಕ್ಕೆ ಎಲ್ಲ ಜನರು ಸೇರಿ ಒಗ್ಗಟ್ಟಾಗಿದ್ದಾಗೆ ನಮಗೆ ಗೌರವ ಬರ್ತದೆ. ಅದಕ್ಕೆ ಒಗ್ಗಟ್ಟಾಗಿರೋದನ್ನು ಕಲಿಬೇಕಂತ ಆ ದಿಶೆಯಲ್ಲಿ ಈಗ ಲೋಕೇಶ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಒಟ್ಟಾರೆ ಪಕ್ಷಾತೀತವಾಗಿ ಈ ಸಮಾಜವನ್ನು ಕಟ್ಟಿ ಒಂದಷ್ಟು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಇದನ್ನು ಮುಂದೆ ಸಾಗಿಸುವಂಥ ಕೆಲಸವನ್ನು ಮಾಡೋಣ. ತಾವೆಲ್ಲರೂ ಕೂಡ ಮೆಂಬರ್ಶಿಪ್ ಆಗಿರಿ, ಮಾದಾರ ಮಹಾಸಭಾದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರಿ. ಯಾರಾದರೂ ಒಂದು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿರ್ತದೆ, MBBS ಸೀಟ್ ಸಿಕ್ಕಿರ್ತದೆ, ವೆಟರ್ನರಿ ಅಥವಾ ಟೆಕ್ನಿಕಲ್ ಯಾವುದೇ ಸಿಕ್ಕಿರ್ತದೆ, ಕೂಲಿ ಮಾಡೋ ಮಕ್ಕಳು, ಅದನ್ನು ವೈಜ್ಞಾನಿಕವಾಗಿ ಸರ್ಕಾರದಿಂದ ತಗೋಬೇಕು. ಸರ್ಕಾರದಿಂದ ತಗೊಂಡ್ರೂ ಸಾಕಾಗಲ್ಲ ಅಂದಾಗ ನಾವು ಅದಕ್ಕೆ ಸಪೋರ್ಟ್ ಆಗಿರ್ತೀವಿ, ನಾವು ಸಪೋರ್ಟು ಮಾಡ್ತೀವಿ. ಆ ಸಾಲದ ಹಣ ಏನಿದ್ರೂ ಕೂಡ ನಾವು ಕಟ್ತೀವಿ ಮಾದಾರ ಮಹಾಸಭಾದಿಂದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಮೂಲ ಉದ್ದೇಶಕ್ಕಾಗಿ ಈ ಮಾದಾರ ಮಹಾಸಭೆಯನ್ನು ಕಟ್ಟಿದ್ದೀವಿ. ಸಂಘಟನೆ ಮತ್ತು ಶಕ್ತಿಯನ್ನು ತುಂಬಬೇಕು. ಏನು ಕಡುಬಡವರಿದ್ದಾರೆ ಆ ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬಿ ಅವರು ಕೂಡ ಪ್ರತಿಭಾವಂತರಾಗಿ ಬಂದಿರ್ತಾರೆ. ಅವರು ಕೂಡ ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲಬೇಕಾದ್ರೆ ಇಂಥ ಒಂದು ಸಂಘ ಸಂಸ್ಥೆಗಳ ಮುಖಾಂತರ ಬೆಳಕನ್ನು ಚೆಲ್ಲಬೇಕು ಅಂತ ಈ ಕೆಲಸವನ್ನು ಮಾಡಿದ್ದೀವಿ. ಸಾಕಷ್ಟು ಜನ ಈಗಾಗಲೇ ಸುಮಾರು 20 ಜಿಲ್ಲೆ ಮೆಂಬರ್ಶಿಪ್ ಎಲ್ಲ ಇದು ಕಮಿಟಿಗಳಾಗಿದೆ. ಇನ್ನೂ ಒಂದು 10-11 ಆಗೋದಿದೆ. ಅದಕ್ಕೆ ಅವೆಲ್ಲ ಕೂಡ ಮೆಂಬರ್ಸ್ ಆಗಬೇಕು. ವಿಶೇಷವಾಗಿ ಇದು ಅನ್ಎಕ್ಸ್ಪೆಕ್ಟೆಡ್, ನನಗೆ ಪ್ಲ್ಯಾನೂ ಇಲ್ಲ. ವೆಂಕಟೇಶ್ ಸುಮ್ಮನೆ ಹಂಗೆ ಹೇಳಿದ, ಬಿಡುವಿದ್ರೆ ಬಂದು ಹೋಗಿ ಅಂದ. ಅವನು ಪರ್ಫೆಕ್ಟಾಗಿ ಹೇಳಲಿಲ್ಲ ಬರಬೇಕು ಅಂತ. ನಾನು ಬೇರೆ ಕಡೆ ಇಲ್ಲ, ಆಮೇಲೆ ತಿಳ್ಕೊಂಡೆ. ನಾನು ಬರ್ತ್ಡೇ ಇದೆ ಮತ್ತು ಪ್ರತಿಭಾವಂತರಿಗೆ ಇದು ಮಾಡ್ತಾರೆ ಎಲ್ಲ ವಿವರವಾಗಿ ಹೇಳಲಿಲ್ಲ ನನಗೆ ವೆಂಕಟೇಶ್. ಮತ್ತು ನಾನು ಸೀದಾ ಬಂದೆ. ಭಾಳ ಆನಂದ ಆಯಿತು. ಇವ್ರನ್ನೆಲ್ಲ ಕಾಣುವಂಥ ಅವಕಾಶ ಸಿಕ್ತು. ವಿಶೇಷವಾಗಿ ಎಲೆಮರೆಯ ಹೂವಿನಂತೆ ಹಣ್ಣಿನಂತೆ ಕೆಲಸ ಮಾಡ್ತಾಯಿದ್ದು ಲೋಕೇಶ್ ಕೆಲಸ ನನಗೆ ಭಾಳ ಆನಂದ. ಇನ್ನಷ್ಟು ಹೆಚ್ಚಿನ ಕೆಲಸ ಮಾಡಲಿ, ಒಟ್ಟಿಗೆ ಸಾರಿ ಮಾಡೋಣ. ವಿಶೇಷವಾಗಿ ಆದಿಜಾಂಬವ ಸಂಘ ಇದೆಯಲ್ಲ, ಅಭಿವೃದ್ಧಿ ಸಂಘ, ಇದಕ್ಕೆ 100 ವರ್ಷ ಮುಗಿದು ಅದಕ್ಕೆ ಮತ್ತೆ ಬದುಕು ಕಾಣಿಸುವಂಥದ್ದು ರಿಬರ್ತ್, ಪುನರ್ಜನ್ಮವನ್ನು ಈ ಸಮುದಾಯದ ಸಂಘಕ್ಕೆ ಕಟ್ಟಿದ್ದಕ್ಕೆ ಅದು ಎಷ್ಟು ಹೇಳಿದ್ರು ಧನ್ಯವಾದಗಳು ಸಾಲದವರಿಗೆ. ನಿಮ್ಮ ಹೆಸರು? ರಾಜೇಂದ್ರ. ಅರ್ಹರಿದ್ದಾರೆ, ಸಮಯಕ್ಕೆ ಕಾಯೋಣ. ಎಲ್ರಿಗೂ ಒಳ್ಳೆಯದಾಗಲಿ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.